ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಎಲ್ಲ ವಿಷಯನೂ ಹೇಳಿದ್ರು ಕಣ. ಅಂಥದ್ದೇನೂ ಆಗಲ್ಲ ನೋಡು, ದೇವರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರ. ಆಕ್ಸಿಡೆಂಟ್ ಆಗಿರೋದು ಮಾನ್ಯಗೆ ಆನಂದ್. ಏನು ಮಾನ್ಯಕ? ಅವಳನ್ನು ಮತ್ತೆ ನಾನು ಈ ರೀತಿ ನೋಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅವಳನ್ನು ನೋಡಿ ಬಹಳ ದೊಡ್ಡ ಶಾಕ್ ಆಯಿತು ನನಗೆ. ನಿಜ ಗೆಳೆಯ, ನನಗೂ ಇದು ಶಾಕಿಂಗ್ ನ್ಯೂಸೇ. ಇದನ್ನು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಲೋ, ಇಷ್ಟು ದಿವಸ ಎಲ್ಲೋ ಇದ್ದವಳು ಈಗ ಇದ್ದಕ್ಕಿದ್ದ ಹಾಗೆ ಬಂದು ನಿನ್ನ ಕಾರ್ಗೆ ಅಡ್ಡ ಬರ್ತಾಳೆ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋದು? ನನಗೇನು ಅರ್ಥ ಆಗ್ತಾ ಇಲ್ಲ ಕಣೋ. ಅವಳನ್ನು ನೋಡಿದಾಗಿಂದ ಭಾಳ ಡಿಸ್ಟರ್ಬ್ ಆಗಿದ್ದೀನಿ. ಆನಂದ್, ಯಾವುದೇ ಕಾರಣಕ್ಕೂ ಮಾನ್ಯ ಬಗ್ಗೆ ನನಗೆ ಗೊತ್ತು ಅನ್ನೋದನ್ನು ಭೂಮಿಕಾಗೆ ಅಥವಾ ನಿನಗೆ ಮಾನ್ಯ ಬಗ್ಗೆ ಗೊತ್ತಿರೋ ಡೀಟೇಲ್ಸ್ನ ಹೇಳೋದಕ್ಕೆ ಹೋಗ್ಬೇಡ ಪ್ಲೀಸ್. ಸರಿ ಗೆಳೆಯ, ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಈ ವಿಷಯ ಗೊತ್ತಾಗದಿರೋ ಥರ ನೋಡ್ಕೋತೀನಿ. ಹಾಗೆ ಡಾಕ್ಟರ್ ಹತ್ರನೂ ಮಾತಾಡ್ತೀನಿ. ನಿನ್ನನ್ನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ಹಲೋ ಮೇಡಮ್, ಆ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಬಟ್ ಡಾಕ್ಟ್ರು ಯಾರ ಹತ್ರ ಹೇಳ್ಬೇಡ ಅಂತ ಹೇಳಿದ್ದಾರೆ. ಬಟ್ ಅದು ನಾನು ನಿಮ್ಗೆ ಹೇಳ್ತಿದ್ದೀನಿ. ಒಂದ್ಸತಿ ನೀವು ಹಾಸ್ಪಿಟಲ್ ಹತ್ರ ಬಂದು ಹೋಗೋಕ್ಕಾಗುತ್ತಾ? ನಾನು ಈಗಲೇ ಹೊರಟು ಬರ್ತಾ ಇದ್ದೀನಿ. ಹಾಂ ಸರಿ ಮೇಡಮ್, ಓಕೆ. ಏನ್ತಿದೆ? ಅಣ್ಣ, ಮಾನ್ಯಗೆ ಪ್ರಜ್ಞೆ ಬಂದಿದೆ ಅಂತೆ. ಅಯ್ಯೋ ದೇವ್ರೆ, ಪ್ರಜ್ಞೆ ತಪ್ಪೋ ಸುದ್ದಿ ಹೇಳ್ತಾ ಇದೆಯಲ್ಲ. ಅವಳಲ್ಲಿ ಎಚ್ಚರ ಆದರೆ ನಾವು ಪ್ರಜ್ಞೆ ತಪ್ಪೋದು ಗ್ಯಾರಂಟಿ. ನಾನು ಈಗಲೇ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀನಿ. ತಡ ಮಾಡ್ಬೇಡ, ಬೇಗ ಹೋಗ್ಬಾ, ಬೇಗ ಹೋಗ್ಬಾ. ಅಮ್ಮ, ಯಾಕೆ ಇಷ್ಟೊಂದು ಟೆನ್ಸ್ ಆಗಿದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ಅದು ಮಾನ್ಯಂಗೆ ಪ್ರಜ್ಞೆ ಬಂದತ್ತೆ, ಅದಕ್ಕೆ ಸಿಸ್ಟರ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಳೆ. ಮಾನ್ಯಗೆ ಪ್ರಜ್ಞೆ ಬಂತ? ಅಮ್ಮ ಬನ್ನಿ ಹೋಗೋಣ. ಗೌತಮ್, ನೀನು ಯಾಕೆ ಅಲ್ಲಿಗೆ ಬರ್ತೀಯ? ನಾನು ಹೋಗೆಲ್ಲ ನೋಡ್ಕೋತೀನಿ. ಅದೇ ದೊಡ್ಡಳಿಮಯ್ಯ, ನೀನು ಹಾಸ್ಪಿಟಲ್ ತನಕ ಯಾಕೆ ಬರಬೇಕು? ಮಾನ್ಯಂಗೆ ಪ್ರಜ್ಞೆ ಬಂದಿದೆ, ಏನು ಸೀರಿಯಸ್ ಇಲ್ಲ ಅಂತ ಹೇಳಿದ್ದಾರೆ. ಸಿಸ್ಟರ್ ಹಾಸ್ಪಿಟ್ಲಿಗೆ ಹೋಗಿ ಅಪ್ಡೇಟ್ ಕೊಡ್ತಾಳೆ. ನೀನು ಯಾಕೆ ಸುಮ್ಮನೆ ಅಲ್ಲಿ ತನಕ ಬರಬೇಕು? ಹೌದು ಗೌತಮ್, ನೀನು ಮತ್ತೆ ಅಲ್ಲಿಗೆ ಬಂದು ನಿನ್ನ ಮನಸ್ಸನ್ನ ಯಾಕೆ ಹಾಳು ಮಾಡ್ಕೋತೀಯ? ಇಲ್ಲಮ್ಮ, ನನ್ನಿಂದಾನೇ ಅವಳಿಗೆ ಆಕ್ಸಿಡೆಂಟ್ ಆಗಿದ್ದು, ಅವಳು ಹಾಸ್ಪಿಟ್ಲ್ ಸೇರೋ ಹಾಗಾಗಿದ್ದು. ನಾನು ಕಾನ್ಷಿಯಸ್ ಆಗಿ ಹೋಗ್ತಾ ಇಲ್ಲ. ಬನ್ನಿಮ್ಮ. ಗೌತಮ್, ಇಷ್ಟೊತ್ತಾಯ್ತು, ಇವ್ರು ಇನ್ನೂ ಬಂದಿಲ್ವಲ್ಲ. ಲೇ ಅಪ್ಪಿ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಫೋನ್ ಮಾಡು. ಉರಿ ಉರಿ ಬಿಸಿಲು, ಈ ಬಿಸಿಲಲ್ಲಿ ಹೋಗ್ಬೇಡಿ ಅಂದ್ರು ಕೇಳೋದಿಲ್ಲಪ್ಪ. ವಯಸ್ಸಾಗ್ತಾ ಆಗ್ತಾ ಚಿಕ್ಕ ಮಕ್ಳ ಥರ ಆಡ್ತಾರೆ ನಿಮ್ಮಪ್ಪ. ಹೇಳಿದ ಮಾತು ಕೇಳೋದೇ ಇಲ್ಲ. ನೋಡಿದ್ಯಾ ಅಣ್ಣ, ಅಮ್ಮಂಗೆ ಅಪ್ಪನ ಮೇಲಿರೋ ಲವ್? ಹೆವಿ ಲವ್. ಬೈತಾ ಬೈತಾನೆ ಅಪ್ಪನ ಮೇಲಿರೋ ಲವ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ನೋಡಿ. ಹೌದು ಮೇಡಮ್, ನಿಮ್ಮ ಈ ಎವರ್ ಗ್ರೀನ್ ಲವ್ ಸೀಕ್ರೆಟ್ ಏನು ಅಂತ ಹೇಳ್ತೀರಾ ಮೇಡಮ್? ದೊಡ್ಡ ಸೀಕ್ರೆಟ್ ಇದೆ, ಹೇಳ್ಬಿಡ್ಲಾ? ಶೋರ್. ನಾನು ಯಾವಾಗ್ಲೂ ಬೈತಾ ಇರ್ತೀನಿ, ಅವರು ಬೈಸ್ಕೊತಿರ್ತಾರೆ. ವಾಪಸ್ಸು ನನ್ನನ್ನು ಬೈಯೋದಿಲ್ಲ. ಇದೇ ನಮ್ಮ ಸೀಕ್ರೆಟ್. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಯಾರೋ ಒಬ್ರು ಕಾಂಪ್ರಮೈಸ್ ಆಗ್ಲೇಬೇಕು. ಯಾರು ಪರ್ಫೆಕ್ಟ್ ಅಂತ ಇರೋದಿಲ್ಲ, ಎಸ್ಪೆಷಲಿ ಪರ್ಫೆಕ್ಟ್ ಕಪ್ಪಲ್ ಅಂತ ಇರೋದೇ ಇಲ್ಲ. ಎಲ್ಲದರಲ್ಲೂ ಒಂದು ಸ್ಮಾಲ್ ಏನಾದರೂ ಒಂದು ಡ್ರಾಬ್ಯಾಕ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ನಡೆಸೋದೇ ಜೀವನ. ಅಷ್ಟೇ ಸೀಕ್ರೆಟ್. ಅಪ್ಪಿ, ಸರಿಯಾಗಿ ಕೇಳಿಸ್ಕೊ, ಮುಂದೆ ನಿನಗೂ ಬೇಕಾಗುತ್ತೆ. ಅಮ್ಮ ನೋಡಮ್ಮ, ಕನ್ಸಿಗೆ ಜಾರಿದ್ದಾಳೆ. ಇಲ್ಲ ಅಮ್ಮ, ಅಣ್ಣ ಅಮ್ಮ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನಾನೇನೋ ಕನ್ಸು ಕಾಣ್ತಾ ಇರ್ಲಿಲ್ಲ. ಏ ಕಳ್ಳಿ, ಸುಳ್ಳು ಹೇಳ್ಬೇಡ. ಅರೆ ನಿಜ ಹೇಳ್ತಾ ಇದ್ದೀನಿ ಅಣ್ಣ. ಆಯ್ತು ಕಂದ, ನೀನ್ ಸುಳ್ಳು ಹೇಳ್ತಿಲ್ಲ ಹಾಗಂತ ನಾವು ನಂಬ್ತೀವಿ. ಅಟೆನ್ಷನ್ ಪ್ಲೀಸ್.
ನಾನು ಇವಾಗ ಹೇಳಕ್ ಬಂದಿರೋ ವಿಷಯ ಏನಂದ್ರೆ ನಾವೆಲ್ಲರೂ ಇವಾಗ ಐಸ್ ಕ್ರೀಮ್ ಪಾರ್ಟಿ ಮಾಡೋಣ. ಸೂಪರ್ ಐಡಿಯಾ. ಅದಕ್ಕೆ ಏನಿವಾಗ ಸಮ್ಮರ್ ಅಂತನಾ ಅಥವಾ ನಿಮ್ಗೆ ತಿನ್ಬೇಕು ಅಂತ ಅನ್ಸ್ತಾ ಇದೆಯಾ? ಎರಡೂ ಅಲ್ಲ, ತುಂಬಾ ಬೋರ್ ಆಗ್ತಾ ಇದೆ, ಅದಕ್ಕೆ ಏನಾದ್ರೂ ಮಾಡೋಣ ಅಂತ. ನೋಡು, ಈ ಬಿಸಿಲಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬರೋ ಬದಲು ಬೋರ್ ಆಗ್ತಿದ್ರೆ ಮನೇಲಿ ಏನಾದ್ರೂ ಆಕ್ಟಿವಿಟಿ ಮಾಡೋಣ. ಗುಡ್ ಐಡಿಯಾ, ಬಟ್ ಏನ್ ಮಾಡೋದು? ಹಾ, ಅದಕ್ಕೆ ಕಾರ್ಡ್ಸ್ ಆಡೋಣ. ಸಿಂಪಲ್ ಆಗಿ ಸೂಪರ್ ಆಗಿ ಚೆನ್ನಾಗಿರುತ್ತೆ. ಸೂಪರ್. ಹಾ, ನನ್ಗೂ ಓಕೆ, ಬಟ್ ಒಂದ್ ಸ್ಮಾಲ್ ಕರೆಕ್ಷನ್. ಐಸ್ ಕ್ರೀಮ್ ತಿಂತ ಕಾರ್ಡ್ಸ್ ಆಡೋಣ. ಇನ್ನ ಸೂಪರ್. ಓಕೆ, ಓಕೆ, ಹಾಗಿದ್ರೆ ನಾನು ಈಗಲೇ ಐಸ್ ಕ್ರೀಮ್ ಆರ್ಡರ್ ಮಾಡ್ತೀನಿ. ನಾನು ಹೋಗಿ ಕಾರ್ಡ್ ತಗೊಂಬ. ಗೌತಮ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀನು ಅವಳನ್ನ ನೋಡಿ ಟೆನ್ಷನ್ ಮಾಡ್ಕೊಂಡು ಏನಾದರೂ ಮಾತಾಡಕ್ಕೆ ಹೋಗ್ಬೇಡ. ನಾನೇ ಎಲ್ಲ ಮಾತಾಡ್ತೀನಿ. ಅವಳನ್ನ ಇಲ್ಲಿಂದ ಹೇಗೆ ಸಾಗಾಕಬೇಕು ಅಂತ ನನಗೆ ಗೊತ್ತು. ಎಕ್ಸ್ಕ್ಯೂಸ್ ಮೀ, ಇಲ್ಲೊಂದು ಪೇಷಂಟ್ ಇದ್ರಲ್ಲ ಮಾನ್ಯ ಅಂತ, ಅವ್ರನ್ನ ಬೇರೆ ವಾರ್ಡಿಗೆ ಏನಾದರೂ ಶಿಫ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ಅವ್ರು ಡಿಸ್ಚಾರ್ಜ್ ಆಗಿ ತುಂಬ ಹೊತ್ತಾಯಿತು. ಡಿಸ್ಚಾರ್ಜ್ ಮಾಡಿದ್ರಾ? ಹಾಂ. ಗೌತಮ್, ಡೋಂಟ್ ವರಿ, ಅವಳು ನಮ್ಮ ಕಣ್ಣಿಂದ ದೂರ ಆಗಬೇಕು ಅಂತ ತಾನೇ ನಾವು ಅಂದ್ಕೊಂಡಿದ್ದು. ಅದೇ ತಾನೇ ಆಗಿರೋದು. ರಿಲ್ಯಾಕ್ಸ್, ಎಲ್ಲ ಸರಿ ಹೋಗುತ್ತೆ. ಸದ್ಯ ಎಲ್ಲೋ ಹಾಳಾಗಿ ಹೋದ್ಲಲ್ಲ, ಅಷ್ಟೇ ಸಾಕು. ಗೌತಮ್, ಯಾಕಿಲ್ಲ ನಿಂತ್ಬಿಟ್ಟೆ? ನಾನು ಆವಾಗಲೇ ನಿನಗೆ ಹೇಳಿದ್ನಲ್ಲ, ಈ ಥರ ಇರಬೇಡ, ನಾರ್ಮಲ್ ಆಗಿರು ಅಂತ. ಪ್ರಯತ್ನ ಮಾಡ್ತೀನಮ್ಮ. ನೋಡು, ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳು ನಿನ್ನವರೆಗೂ ಬರಬೇಕಂದ್ರೆ ನನ್ನನ್ನು ದಾಟಿ ಬರಬೇಕು. ಅವಳ ಚಿಂತೆನ ಬಿಟ್ಟು ನೀನು ನಾರ್ಮಲ್ ಆಗಿರು. ನೋಡು, ಯಾವುದನ್ನು ನಿನ್ನ ಮುಖದಲ್ಲಾಗಲಿ ಮಾತಲ್ಲಾಗಿ ತೋರಿಸ್ಕೊಳಕ್ಕೆ ಹೋಗಬೇಡ. ನೋಡು, ನಿನ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ಕೂಡ ಭೂಮಿಕಾ ಗೊತ್ತಾಗತ್ತೆ. ಅವಳಿಗೆ ಡೌಟ್ ಬರೋ ಥರ ನಡ್ಕೋಬೇಡ, ಆಮೇಲೆ ಕಷ್ಟ ಆಗತ್ತೆ. ಅಮ್ಮ, ನಾರ್ಮಲ್ ಆಗಿರ್ತೀನಿ. ಬಟ್ ಒಂದಂತೂ ಸತ್ಯಮ್ಮ, ನಾವು ಯಾವುದನ್ನ ಬಲವಂತವಾಗಿ ಹೈಡ್ ಮಾಡ್ತೀವೋ ಅದೇ ನಮ್ಮನ್ನು ಕಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನಮ್ಮ ಮುಖದಲ್ಲಿ ಏನೂ ತೋರಿಸ್ಕೊಳ್ದೇ ಇರ್ಬೋದು, ಬಟ್ ಮನಸ್ಸಿನಲ್ಲಿ ಅದು ಹಾಗೆ ಇರುತ್ತಲ್ಲಮ್ಮ. ನಿಜ, ಹಾಗಂತ ನಾವು ಎಷ್ಟು ವೀಕ್ ಆಗಬಾರ್ದು. ನಮ್ಮ ಇಮೋಷನ್ಸ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಾವು ಅದ್ರ ಕಂಟ್ರೋಲ್ಗೆ ಹೋಗಬಾರ್ದು. ಹೌದಮ್ಮ, ನಾವು ಬರೀ ಮುಖವಾಡ ಹಾಕೋಬೋದಷ್ಟೇ, ಬಟ್ ಟ್ರೂ ಎಮೋಷನ್ಸ್ ಹಾಗೆ ಇರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.